ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಾತಾಡ್ತಾ ಇರೋದು. ಕಾವ್ಯ ಎಸ್ ಲಾಗ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಏನಪ್ಪ ವಿಷಯ ಅಂದರೆ, ಹರುಷ ಮಧುಷ ಸ್ಕೂಲ್ನಲ್ಲಿ ಇವತ್ತು ಎಕ್ಸ್ಪೋ ಇತ್ತು. ಸರಿ ಅಂದ್ಬಿಟ್ಟು ನಾನು 3 ದಿವಸದಿಂದನೂ ತುಂಬಾ ವರ್ಕ್ ಮಾಡಿದ್ದೆ. ಸಲೂನ್ಗೆ ಹೋಗ್ಬಿಟ್ಟು ಬಂದು ಆಮೇಲೆ ನಾನು ಪ್ರಾಜೆಕ್ಟ್ ವರ್ಕ್ ಮಾಡಿಕೊಂಡು ತುಂಬಾ ಕಷ್ಟಪಟ್ಟಿದ್ದೆ. ಎಷ್ಟು ಕಷ್ಟಪಟ್ಟಿದ್ದೆ ಅಂದರೆ, ನಾನು 10 ಗಂಟೆ ರಾತ್ರಿ ಗಂಟೂ ಸಹ ಕೂತ್ಕೊಂಡು ಮಧುಷಗೆ ಮಾತ್ರ ನಾನು ಈ ವರ್ಕ್ ಮಾಡಿಕೊಟ್ಟಿದ್ದು. ಹರುಷಗೆ ಅವಳೇ ವರ್ಕ್ ಮಾಡಿಕೊಂಡ್ಳು. ಮಧುಷಗೆ ಸಿಕ್ಕ ಟಾಪಿಕ್ ಏನಂತ ಅಂದರೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳು ಯಾರು, ಅವರು ಜನಿಸಿದ್ದು ಯಾವಾಗ, ಕೃತಿ ಯಾವುದು, ತಂದೆ ತಾಯಿ ಯಾರು, ಯಾವ ಸ್ಥಳದಲ್ಲಿ ಜನಿಸಿದರು ಅನ್ನೋದೇ ಮಧುಷ ಟಾಪಿಕ್ ಆಗಿತ್ತು. ಸರಿ ಅಂದ್ಬಿಟ್ಟು ಮಧುಷಗೆ ಇನ್ನೊಂದೇನೆಂದರೆ, ಈ ಸ್ಕೂಲವರು ಮಕ್ಳಿಗೇನೋ ಕೊಟ್ಬಿಡ್ತಾರೆ. ಮಕ್ಳಿಗೆ ಇಷ್ಟೊಂದು ವರ್ಕು ಮಾಡೋಕ್ಕೆ ಗೊತ್ತಿರೋದಿಲ್ಲ. ನಾವೇನೆಂದರೆ ಸ್ಕೂಲ್ಗೆ ಕ್ಲೀನಾಗಿ ಮಾಡಿ ಕಳಿಸ್ಬೇಕು ಅನ್ನೋದಕ್ಕೆ ನಾವೇ ಕುತ್ಕೊಂಡು ಮಾಡಬೇಕಾಗತ್ತೆ. ಈ ವರ್ಕು ಪೂರ್ತಿ ಮಾಡೋದಕ್ಕೆ ನಾನು ಕರೆಕ್ಟಾಗಿ 2 hours ತೊಗೊಂಡೆ ಅಷ್ಟೇ. ಜಾಸ್ತಿ ಏನು ತೊಗೊಳ್ಳಿಲ್ಲ. ಯಾಕೆಂದರೆ ಎಲ್ಲ ಒಂದೇ ಸರಿ ತಂದು ಇಟ್ಕೊಂಡಿರೋದ್ರಿಂದ ಬೇಗ ವರ್ಕ್ ಮಾಡಿ ಮುಗಿಸ್ಬಿಟ್ಟೆ. ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ, ಪರವಾಗಿಲ್ಲ, ಚೆನ್ನಾಗಿತ್ತು ಅಂತ ನಾನು ಅಂದ್ಕೊತೀನಿ. ನೆಕ್ಸ್ಟ್ ಡೇ ಎದ್ಬಿಟ್ಟು ನನಗೇನಪ್ಪ ದೊಡ್ಡ ಟಾಸ್ಕ್ ಇದ್ದಿದ್ದು ಅಂದರೆ, ಮಧುಷಕ್ಕೆ ಸೀರೆ ಉಡಿಸೋದು. ಸೀರೆ ಎಷ್ಟು ಸರಿ ಉಡಿಸಿದ್ರೂ ಅದು ನಿಲ್ತಾ ಇರಲಿಲ್ಲ. ಸೀರೆ ಬೇರೆ ಉದ್ದ ಇರೋದ್ರಿಂದ ಏನು ಮಾಡ್ರೂ ಉಟ್ಕೊಳಕ್ಕೆ ಆಗ್ತಾನೇ ಇರಲಿಲ್ಲ. ಬ್ಲೌಸ್ ಏನಂದರೆ, ಅದು ನಮ್ಮ ಸ್ಫೂರ್ತಿ ಅಳತೆಗೆ ಚಿಕ್ಕ ಮಗುನಲ್ಲಿ ಹೊಲಿಸಿರೋದ್ರಿಂದ ಅವಳು ನಾನು ಕೊಟ್ಟಿದ್ಲು, ನಮ್ಮ ದಿವ್ಯಾ. ಎಂತಕನ ಆಗುತ್ತೆ ಎಮರ್ಜೆನ್ಸಿಗೆ ಮಾಡ್ಕೊ ಅಂದ್ಬಿಟ್ಟು. ಹೆಂಗೋ ಇವತ್ತು ಉಪಯೋಗಕ್ಕೆ ಬಂತು ಸೀರೆ. ಸರಿ ಅಂದ್ಬಿಟ್ಟು ಏನೇ ಮಾಡ್ರೂ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಅರ್ಧ ಸೀರೆನ ಕಟ್ ಮಾಡಿಬಿಟ್ಟು ಸೀರೆ ಉಡ್ಸೋಕ್ಕೆ ಶುರು ಮಾಡಿದೆ. ಹಾಗೋ ಹೀಗೋ ಫೈನಲಿ ಸೀರೆನ ಕಷ್ಟಪಟ್ಟು ಉಡಿಸ್ದೆ. ಇನ್ನೊಂದೇನೆಂದರೆ, ಮೇಕಪ್ ಬೇರೆ ಮಾಡಬೇಕಾಗಿತ್ತು. ಟೈಮ್ ಬೇರೆ ತುಂಬಾ ಕಡಿಮೆ ಇತ್ತು. 7:15 ಬೇರೆ ಆಗಿಬಿಟ್ಟಿತ್ತು. ಏನು ಮಾಡಬೇಕು ಅಂತ ಗೊತ್ತೇ ಆಗಿಲ್ಲ. ಸರಿ ಹರುಷ ಅಂದ್ಲು, ಅಮ್ಮ ತಾಳಮ್ಮ, ನಾನೇ ಪೌಡ್ರು ಕ್ರೀಮ್ ತೊಗೊಂಬಂದ್ಬಿಟ್ಟು ಹಾಕ್ತೀನಿ ಅವಳಿಗೆ ಅಂದ್ಬಿಟ್ಟು ಇಬ್ಬರು ಸೇರು ಹಂಗೋ ಹಿಂಗೋ ರೆಡಿ ಮಾಡಿದ್ವಿ. ಫಂಕ್ಷನು ಅಂತ ಅಂದಮೇಲೆ ಸ್ಕೂಲವ್ರು ಏನು ಮಾಡಬೇಕು ಅಂತ ಅಂದರೆ, ಅಲ್ಲೇ ಕರೆಸಿ ಮಕ್ಳಿಗೆ ಮೇಕಪ್ ಮಾಡಬೇಕು. ಮನೆಯಿಂದನೇ ಮಾಡಬೇಕು ಅಂದರೆ ನಮಗೂ ತುಂಬ ರಿಸ್ಕ್ ಆಗುತ್ತೆ. ಇನ್ನೊಂದೇನೆಂದರೆ, ಇಬ್ಬರು ಮಕ್ಕಳಿರೋದ್ರಿಂದ ಅವ್ರಿಗೂ ರೆಡಿ ಮಾಡೋಕ್ಕಾಗಲ್ಲ, ಇವ್ರನ್ನೂ ರೆಡಿ ಮಾಡೋಕ್ಕಾಗಲ್ಲ. ಇನ್ನೊಂದಂದರೆ, ಬಸ್ಸು ಸಹ ಬೇಗನೆ ಬರುತ್ತೆ. 7:30ಗೆಲ್ಲ ಇರಬೇಕು. ಮಕ್ಕಳು 6 ಗಂಟೆಗೆ ಎದ್ಬಿಟ್ಟು ಇನ್ಯಾವಾಗ ಪಾಪ ಅವ್ರು ರೆಡಿಯಾಗಿ ಹೋಗ್ತಾರೋ ನನಗಂತೂ ಗೊತ್ತಿಲ್ಲ. ಮಧುಷಗೆ ಏನಪ್ಪ ಅಂತ ಅಂದರೆ, ಮೇಕಪ್ ಮೇಲೆ ಎಲ್ಲ ಇಂಟ್ರೆಸ್ಟ್ ಏನೂ ಇಲ್ಲ. ಅವ್ಳಿಗೊಂದು ಚಡ್ಡಿ ಶರ್ಟ್ ಹಾಕಿದ್ರೇ ಅಷ್ಟೇ ಸಮಾಧಾನ. ಏನೂ ಒಂದೊಳ್ಳೆ ಡ್ರೆಸ್ಸು ಸಹ ಹಾಕ್ಕೊಳ್ಳಲ್ಲ. ಇನ್ನೊಂದೇನೆಂದರೆ, ಯಾರೂ ಅವಳಿಗೆ ಕಮೆಂಟ್ ಮಾಡಬಾರ್ದು. ನೀನು ಚೆನ್ನಾಗಿದ್ಯಾ ಅಂತಲೂ ಕಮೆಂಟ್ ಮಾಡಬಾರ್ದು, ನೀನು ಚೆನ್ನಾಗಿಲ್ಲ ಅಂತಲೂ ಸಹ ಕಮೆಂಟ್ ಮಾಡಬಾರ್ದು. ಅದೇನು ಅಂತ ಗೊತ್ತಿಲ್ಲ, ಚೆನ್ನಾಗಿದೆ ಅಂತ ಯಾರನ್ನ ಹೇಳ್ಬಿಟ್ರೆ ಹಂಗೆ ಅಳ ತೆಗ್ದುಬಿಡ್ತಾಳೆ. ನೀನು ಚೆನ್ನಾಗಿಲ್ಲ ಅಂತ ಹೇಳಿದ್ರೂ ತಿರ್ಗಾ ಅಳ ತೆಗೆದುಬಿಡ್ತಾಳೆ. ಯಾರೂ ಅವಳಿಗೇನು ಕಮೆಂಟ್ ಹಾಕಬಾರ್ದು. ಇನ್ನೊಂದೇನೆಂದರೆ, ಮೊನ್ನೆ ತಾನೇ ಡ್ಯಾನ್ಸ್ ಆಡೋಕ್ಕೆ ಹೋಗಿ ಬಿದ್ದುಬಿಟ್ಟು ಪಾಪ ಮಕ್ಕ ಎಲ್ಲ ಮಾರ್ಕ್ ಮಾಡ್ಕೊಂಬಿಟ್ಟಿದ್ಲು. ಅದೆಷ್ಟು ಮೇಕಪ್ ಮಾಡಿ ಕವರ್ ಮಾಡಿದ್ರೂ ಅದು ಹಂಗೆ ಕಾಣಿಸ್ತಾ ಇತ್ತು. ಫಸ್ಟ್ ಟೈಮ್ ಸ್ಯಾರಿ ಉಟ್ಟಿರೋದ್ರಿಂದ ಮಧುಷಕ್ಕೆ ಸ್ವಲ್ಪ ಕಷ್ಟನೇ ಅನಿಸ್ತಾ ಇತ್ತು. ಯಾಕೆ ಅಂದರೆ, ಅವಳು ಕೈಲಿ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. ಇನ್ನೊಂದಂದರೆ, ಅವಳು ಒಂದು ಫೋಟೋ ತಗೊಂಡ್ರೂ ಸಹ ತಗೊಳ್ಳಿಲ್ಲ. ಬೆಳಗ್ಗೆಯಿಂದ ಬರೀ ಹತ್ತಿರೋದೆ ಮಧುಷ. ಫೋಟೋ ಹಿಡಿತೀನಿ ಅಂದರೆ ಅಳ, ನನಗೆ ಬೇಡ ಅಂತ ಅಂದ್ಕೊಂಡೆ. ಕೊನೆಗೂ ನಾನು ಹಿಡ್ಕೊತೀನಿ ಬಾಮ್ಮ ಅಂತ ಹೇಳಿದ್ರೂ ಅವಳು ಕೇಳ್ತಾನೆ ಇರಲಿಲ್ಲ. ಬಸ್ ಆಲ್ರೆಡಿ ಬಂದುಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ಬೇಗ ಹೋದ್ವಿ. ಅವ್ರನ್ನಿಬ್ಬರನ್ನ ಬಿಟ್ಬಿಟ್ಟು ಬಂದುಬಿಟ್ಟು ನಾನು ಸ್ಕೂಲ್ ಹತ್ರಕ್ಕೆ ಹೋಗಬೇಕಾಗಿತ್ತು. ರೆಡಿಯಾಗಿ ಆಗಿತ್ತು ನಂದು. ಸರಿ ಅಂದ್ಬಿಟ್ಟು ಸ್ಕೂಲ್ ಹತ್ರಕ್ಕೆ ಹೋಗೋಣ ಅಂದ್ಬಿಟ್ಟು ಈಗ ನಾನು ಮನೆ ಬಿಡ್ತಾ ಇದ್ದೀನಿ. ಇಷ್ಟು ಹೋಗಿರೋದೆ ಸ್ಕೂಲ್ಗೆ. ಅಲ್ಲಿ ಮಕ್ಕಳೆಲ್ಲ ಚೆನ್ನಾಗಿ ಎಕ್ಸ್ಪೋ ಹೇಳ್ತಾ ಇದ್ದರು. ನಾನು ಕೇಳ್ಕೊಂಡು ನಿಂತಿದ್ದೆ. ನೆಕ್ಸ್ಟ್ ಎಲ್ಲ ಮ್ಯೂಸಿಕ್ ಹಾಕ್ತೀನಿ.
ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.